ನನ್ನ ಬಾಲ್ಯದ ಬಹಳ ಸ್ವಾರಸ್ಯ ಅಂತಂದ್ರೆ ನಮ್ಮ ಊರೇ. ನಮಗೆ ಒಂದು ಓದುವ ಹವ್ಯಾಸ, ಯಾಕಂದ್ರೆ ನಮ್ಮ ತಾಯಿಗೂ ಓದುವ ಹವ್ಯಾಸ ಇತ್ತು, ನಮ್ಮ ತಂದೆಗೂ ಓದುವ ಹವ್ಯಾಸ ಇತ್ತು. ಅವರು ಓದಿ ಅಲ್ಲಿ ಬಿಟ್ಟ ಪುಸ್ತಕಗಳನ್ನು ನಾವು ಒಂಚೂರು ಹಾಗೆ ಕನ್ನಡಿಸ್ತಾ ಇದ್ವಿ. ಆದರೆ ಆ ಓದಿಗೊಂದು ದಿಕ್ಕು ತೋರಿಸಿದ್ದು ನನ್ನ ತಾಯಿಯ ತಂದೆ. ಸಾಹಿತ್ಯದಿಂದ, ನಾಟಕದಿಂದ, ರಂಗಭೂಮಿಯಿಂದ, ಸಿನಿಮಾದಿಂದ ಏನನ್ನು ನಿರೀಕ್ಷಿಸಬೇಕು ಅನ್ನೋದಕ್ಕೆ ಬೇರೆ ಒಂದು ರೀತಿಯ ಹೊಳವು ಸಿಗ್ತಾ ಹೋಯಿತು. ಒಂದು ಸಾಧ್ಯತೆಗಳನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ. ಚೌಂದರಿ ಮಾಡುವಾಗ ಬಿ.ವಿ. ಕಾರಂತಗೂ ಶಿವರಾಮ್ ಕಾರಂತ ಸಣ್ಣ ಭಿನ್ನಾಭಿಪ್ರಾಯ ಬಂತು. ನನಗೆ ಸ್ಕ್ರಿಪ್ಟ್ ಬರೆಯೋದು ಸ್ವಲ್ಪ ಕ್ಲಿಷ್ಟವಾದ ಕೆಲಸ. ಪೂನಾ ಇನ್ಸ್ಟಿಟ್ಯೂಟ್ ಅದನ್ನು ರಿಜೆಕ್ಟ್ ಮಾಡ್ತದೆ, ಸರ್ ಅದರ ಸ್ಟೋರಿ ಚೆನ್ನಾಗಿಲ್ಲ ಸ್ಕ್ರಿಪ್ಟು ಅಂತ. ನಾನು ವಾಪಸ್ ಬಂದು ವಿತಿನ್ 6 months ನಾನು ಫಿಲ್ಮ್ನೇ ಶೂಟಿಂಗ್ ಮಾಡಿದೆ, ಅದೇ ಸ್ಕ್ರಿಪ್ಟ್ ಇಟ್ಕೊಂಡು. ನೋಡಿ, ಅನಂತಪುರತಿರೋ ದೊಡ್ಡತನ ಏನು ಅಂತಂದರೆ, ಓದಿ ಒಂದು ಸ್ಟೇಟ್ಮೆಂಟೇ ಕೊಟ್ಟರು, ಕಥೆಯಿಂದ ಬೆಳೆದ ಹೊಸ ಕಥೆ ಇದು ಅಂತೇಳಿ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿನಿಮಾ, ಚಲನಚಿತ್ರ ಮನೋರಂಜನೆಯೂ ಹೌದು, ಶಿಕ್ಷಣವೂ ಹೌದು. ಅಂದರೆ ಈ ಎರಡನ್ನ ಕೊಡಬೇಕಾದ್ರೆ ಅಲ್ಲೊಂದು ಹೊಣೆಗಾರಿಕೆ ಇರುತ್ತೆ. ಮನುಷ್ಯ ಅವನ ದಿನನಿತ್ಯದ ದೈನಿಕದ ಸಂಘರ್ಷದಲ್ಲಿ ಎಲ್ಲೋ ಒಂದು ಕಡೆ ಸಾಂತ್ವನ ಹುಡುಕುವಾಗ ಆ ಸಾಂತ್ವನ ಸಿನಿಮಾ ಕೊಡಲಿಕ್ಕೆ ಶುರು ಮಾಡಿದೆ. ಹಾಗೆ ಕೊಡುವವರಿಗೆ ಒಂದು ಹೊಣೆಗಾರಿಕೆ ಅಂತ ಇರುತ್ತೆ ನೋಡಿ. ಆ ಹೊಣೆಗಾರಿಕೆಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ ಕೆಲವು ನಿರ್ದೇಶಕರಲ್ಲಿ ಇವತ್ತು ನಾವು ಮಾತಾಡಿಸ್ತಾ ಇರುವ ಗಿರೀಶ್ ಕಾಸರವಳ್ಳಿಯವರು ಒಬ್ರು. ಅನೇಕ ಸ್ವರ್ಣ ಕಮಲಗಳು, ರಾಷ್ಟ್ರೀಯ ಪುರಸ್ಕಾರಗಳು, ರಾಜ್ಯ ಪುರಸ್ಕಾರಗಳು, ಅಂತಾರಾಷ್ಟ್ರೀಯ ಪುರಸ್ಕಾರಗಳು, ಹೀಗೆ ನಮ್ಮ ಜೊತೆಗೆ ಒಂದು ಸಿನಿಮಾ ಕ್ಷೇತ್ರದ ಬೆರಗು ಕಣ್ಣಾಗಿ ಇರುವ ಗಿರೀಶ್ ಕಾಸರವಳ್ಳಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ವಿವರಗಳನ್ನ ನೋಡುವಾಗಲೇ ನನಗೆ ಆಶ್ಚರ್ಯ ಆಯಿತು. ಇದು ನಿಜಕ್ಕೂ ಸಿನಿಮಾ ಕ್ಷೇತ್ರದ ಒಂದು ಬೆರಗುಗಣ್ಣು ಅಂತ. ಸಹ ನಿರ್ದೇಶನದಿಂದ ತಾಂತ್ರಿಕ ನಿರ್ದೇಶನ ಇದಲ್ಲದೆ ಒಂದು ಓಟದ ಹಾಗೆ ನಿಮ್ಮ ಬದುಕು ಹೋಗಿದೆ ಅಂತ ಅನ್ಸುತ್ತೆ ನನಗೆ. ಶಿವಮೊಗ್ಗದ ತೀರ್ಥಹಳ್ಳಿ ಒಂದು ಪುಟ್ಟ ಊರಿಂದ ಮಣಿಪಾಲಕ್ಕೆ ಹೋಗ್ತೀರಿ, ಪುಣೆಗೆ ಹೋಗ್ತೀರಿ, ಸುಮಾರು ವಿಷಯಗಳನ್ನು ಆವರಿಸ್ಕೊಳ್ತಾ ಹೋಗ್ತೀರಿ. ಹಾಗೆ ನೀವು ಇವತ್ತು ಕನ್ನಡ ಚಿತ್ರರಂಗವನ್ನ ಒಂದರ್ಥದಲ್ಲಿ ಆವರಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಹೆಚ್ಚಾಗುದು ಅಂತ ಕಾಣುತ್ತೆ. ಈಗ ಹಿಂದೆ ತಿರುಗಿ ನೋಡುವಾಗ ನೀವು ನಿಮ್ಮ ಬಾಲ್ಯವನ್ನೇ ಇರ್ಬೋದು, ನಿಮ್ಮ ಅಪ್ಪನನ್ನಿರ್ಬೋದು, ಅಜ್ಜನನ್ನಿರ್ಬೋದು, ಯಾವ ಹೊತ್ತನ್ನ ಈಗ ನನಗೆ ಏನೋ ಸಿಕ್ತು ಅಂತ ಅನ್ಸುತ್ತೆ, ಹೇಗೆ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಿಮ್ಮ ಒಳ್ಳೆಯ ಪರಿಚಯಕ್ಕಾಗಿ ವಂದನೆಗಳು. ನನ್ನ ಬಾಲ್ಯದಲ್ಲಿ ಅಂತಹ ರೋಚಕವಾದ ಅಥವಾ ಸ್ವಾರಸ್ಯಕರವಾದಂಥ ಘಟನೆಗಳೇನಿರಲಿಲ್ಲ. ನನ್ನ ಬಾಲ್ಯದ ಬಹಳ ಸ್ವಾರಸ್ಯ ಅಂತಂದ್ರೆ ನಮ್ಮ ಊರೇ. ಮಲೆನಾಡಿನ ಒಂದು ಸಣ್ಣ ಹಳ್ಳಿ. ವರ್ಷದ ಜೂನ್ನಿಂದ ನವಂಬರ್, ಡಿಸೆಂಬರ್ವರೆಗೂ ಮಳೆಯೇ ಮಳೆ. ಉಳಿದಂತೆ ನಮ್ಮ ಊರಲ್ಲೂ ಯಾರೂ ಹೆಚ್ಚು ವಾಸ ಇರಲಿಲ್ಲ. ಒಂದು 8-10 ಮನೆ ಇತ್ತೇನೋ ಅಷ್ಟೇ. ಮತ್ತು ಉಳಿದವರೆಲ್ಲ ಕೂಲಿ ಕಾರ್ಮಿಕರು. ಸಾಮಾನ್ಯವಾಗಿ ಅವ್ರ ಜೊತೆಗೆ ಒಡನಾಟ ಇರಲಿಲ್ಲ ಯಾರಿಗೂ. ಹಾಗಾಗಿ ಅಲ್ಲಿ ನಮ್ಮ ಒಡನಾಟ ಅಂತಂದರೆ ಏನಿದ್ರು ಪುಸ್ತಕಗಳ ಜೊತೆಗಷ್ಟೆ. ನಾವು ಸುಮಾರು 5 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಕಮ್ಮಡಿನ ಒಂದು ಊರು, ಅಲ್ಲಿ ಶಾಲೆಗೆ ಹೋಗ್ತಾಯಿದ್ದೆವು. ವಾಪಸ್ ಬಂದಮೇಲೆ ನಮಗೆ ಜೊತೆಗೆ ಯಾರೂ ಇರ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಇದೇನಿದ್ರು ತೊಡಗಿಸ್ಕೊಳ್ಳೋಕೆ ಏನಿದ್ರು ಪುಸ್ತಕದ ಜೊತೆಗೆ ಮತ್ತು ಆ ಪ್ರಪಂಚ ಅಷ್ಟೆ. ಯಾವ ಪುಸ್ತಕಗಳು ಸಿಗ್ತಾ ಇತ್ತು ಸರ್ ಆಗ? ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ. ಅವಾಗೆಲ್ಲ ಇವತ್ತಿಗೂ ಮಲೆನಾಡಿನ ಮನೆಗಳಲ್ಲಿ ಮತ್ತು ಕರಾವಳಿಯ ಮನೆಗಳಲ್ಲಿ ಸಾಮಾನ್ಯ ಲೈಬ್ರರಿ ಚೆನ್ನಾಗೇ ಇರುತ್ತೆ. ಕನ್ನಡದಲ್ಲೇ ಪುಸ್ತಕಗಳಿತ್ತು. ಕನ್ನಡದ ಎಲ್ಲ ಪ್ರಕಟಣಾಲಯಗಳು, ನಮ್ಮ ತಂದೆ ಅದಕ್ಕೆ ಚಂದಾದಾರರಾಗಿದ್ದರು, ಪುಸ್ತಕಗಳು ಬರ್ತಾಯಿದ್ರು. ನಮಗೆ ಒಂದು ಓದುವ ಹವ್ಯಾಸ, ಯಾಕಂದ್ರೆ ನಮ್ಮ ತಾಯಿಗೂ ಓದುವ ಹವ್ಯಾಸ ಇತ್ತು, ನಮ್ಮ ತಂದೆಗೂ ಓದುವ ಹವ್ಯಾಸ ಇತ್ತು. ಅವರು ಓದಿ ಅಲ್ಲಿ ಬಿಟ್ಟ ಪುಸ್ತಕಗಳನ್ನು ನಾವು ಒಂಚೂರು ಹಾಗೆ ಕನ್ನಡಿಸ್ತಾ ಇದ್ವು. ಆದರೆ ಆ ಓದಿಗೊಂದು ದಿಕ್ಕು ತೋರಿಸಿದ್ದು ನನ್ನ ತಾಯಿಯ ತಂದೆ. ಅವರು ಪಂಡಿತ್ ನರಸಿಂಹಶಾಸ್ತ್ರಿಗಳು ಅಂತ ಭಾಳ ದೊಡ್ಡ ಕನ್ನಡ ಪಂಡಿತರು, ಸಂಸ್ಕೃತ ಪಂಡಿತರು. ಅವ್ರ ಮನೆಯಲ್ಲೂ ದೊಡ್ಡ ಲೈಬ್ರರಿ ಇತ್ತು. ನಮ್ಮ ಮನೆಯಲ್ಲಿ ನಾವು ಕಾದಂಬರಿಗಳನ್ನು, ಕಥಾ ಪುಸ್ತಕಗಳನ್ನು ಓದ್ತಾ ಇದ್ರೆ, ಅವ್ರ ಮನೆಗೆ ಹೋದಾಗ ಅವರು ಒತ್ತಾಯ ಮಾಡ್ತಿದ್ರು, ಇಲ್ಲ ಜೀವನ ಚರಿತ್ರೆ ಓದು. ಹೌದು. ಹಾಗಾಗಿ ನಮಗೆ ಜೀವನ ಚರಿತ್ರೆ ಓದುವ, ಅದು ಮದಾಂಬ ಅವರು ಇರ್ಬೋದು, ಬಹಳ ತರತರಹದ ಲೇಖನಗಳನ್ನೆಲ್ಲ, ಪುಸ್ತಕಗಳನ್ನೆಲ್ಲ ಕೊಡ್ತಾಯಿದ್ರು. ಒಳ್ಳೆಯ ಓದಿಗೆ ಹಚ್ಚಿದವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಮೇಷ್ಟ್ರು ಹೇಳಿ ಕೇಳಿ ಮೇಷ್ಟ್ರು ಏನು ಮಾಡಿದ್ರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೇಳ್ತಾಯಿದ್ರು.
ಒಂದು ಕಾದಂಬರಿ ಓದ್ತಾ ಇದ್ರೆ ಅದು ಯಾಕೆ ಓದ್ತಾ ಇದೆಯಾ, ಅದು ಓದೋದ್ರಿಂದ ಏನು ಪ್ರಯೋಜನ ಆಗ್ತದೆ ನಿನಗೆ, ನಾನು ಹೇಳು, ಏನು ಬೇಕಾದ್ರೂ ಓದಿ, ಬಟ್ ಹೇಳಬೇಕು ನನಗೆ ಅಂತ. ಆಗ ನಾವು ಯಾವುದಾದ್ರೂ ಸ್ವಲ್ಪ ಜನಪ್ರಿಯ ಲೇಖಕರು ಇದು ಇಟ್ಕೊಂಡಾಗ ಅದು ನೀನು ಸುಮ್ಮನೆ ವೃಥಾ ಕಾಲಕ್ಷೇಪ ಮಾಡ್ತಾ ಇದೀಯ, ಇದು ಹರಣ, ಓದೋದಿದ್ರೆ ಕಾರಂತರನ್ನು ಓದು ಅಂತ ತಂದು ಕೊಡೋರು. ಕಾರಂತರ ಇದು ಓದು ಇದು ಓದು ಇದು ಓದು ಅಂತ ಹೇಳಿ. ಅವಾಗಿನ್ನು ಕುವೆಂಪು ಅವರ ಒಂದೇ ಕಾದಂಬರಿ ಪ್ರಕಟವಾಗಿದ್ದು, ಮಲೆಗಳಲ್ಲಿ ಮದುಮಗಳು ಇನ್ನೂ ಬಂದಿರಲಿಲ್ಲ. ಆ ಕಾರಂತರ ಕಾದಂಬರಿ ಮುಂಚೆ ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ನಾವು ಓದ್ತಾ ಇದ್ದಂಥ ಕಾದಂಬರಿಗಳಲ್ಲಿ ಸುಲಭವಾಗಿ ಕಣ್ಣೀರಿಳಿಸುವಂತಹ ಮನಕಲಕುವಂಥ ಘಟನೆಗಳು ಬಹಳ ರೋಚಕವಾಗಿರ್ತಿತ್ತಲ್ಲ. ಇದು ಯಾಕೆ ಇದನ್ನು ಶ್ರೇಷ್ಠ ಅಂತ ಹೇಳ್ತಾರೆ ಅಂತ ಅದು ನನ್ನನ್ನು ತುಂಬ ಕಾಡ್ತಾ ಇತ್ತು. ಆವಾಗ ಅವರು ನಮಗೆ ಹೇಳ್ತಾ ಇದ್ರು ಯಾಕೆ ಕಾದಂಬರಿಯಿಂದ ಏನನ್ನು ನಿರೀಕ್ಷಿಸಬೇಕು ಅಂಥೇಳಿ. ಅದು ಒಂದು ರೀತಿಯಲ್ಲಿ ನನಗೊಂದು ಪಾಠನೂ ಆಯಿತು. ಯಾಕಂದರೆ ಆ ನಂತರವೂ ಕೂಡ ನನಗೆ ಸಿನಿಮಾ ಇದು ಮಾಡಿದಾಗ ಇದೇ ಥರದ ಇದು ಪುನಃ ಇನ್ಸ್ಟಿಟ್ಯೂಟ್ನಲ್ಲಿ ಕೂಡ ಇದೇ ಥರ ಒಂದು ಪ್ರವೇಶ ಸಿಕ್ತು. ಹಾಗಾಗಿ ಸಾಹಿತ್ಯದಿಂದ, ನಾಟಕದಿಂದ, ರಂಗಭೂಮಿಯಿಂದ, ಸಿನಿಮಾದಿಂದ ಏನನ್ನು ನಿರೀಕ್ಷಿಸಬೇಕು ಅನ್ನೋದಕ್ಕೆ ಬೇರೆ ಒಂದು ರೀತಿಯ ಹೊಳವು ಸಿಗ್ತಾ ಹೋಯಿತು. ಒಂದು ಸಾಧ್ಯತೆಗಳನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಹೋದೆ. ಆ ಕಾದಂಬರಿಗಳನ್ನೇನಾದರೂ ಜ್ಞಾಪಕ ಮಾಡ್ಕೊಳ್ತೀರಾ? ಕಾರಂತರ ಕಾದಂಬರಿ ನನಗೆ ಫಸ್ಟ್ ಕೊಟ್ಟಿದ್ದೆ ಅವರು ಗೊಂಡಾರಣ್ಯ. ನನಗೆ ಅದು ಬೇರೆ ರಾಜಕೀಯ ಕಾದಂಬರಿ, ಯಾವ ರೀತಿಯಲ್ಲಿ ಇದು ಚೆನ್ನಾಗಿದೆ ಅಂತ ಗೊತ್ತಾಗಿರಲಿಲ್ಲ. ಹಾಗೆ ಇನ್ನೊಂದೆರಡು ಕಾದಂಬರಿಗಳನ್ನು ಓದ್ತಾ ಇದ್ದೆ. ಒಂದು ಸಲ ನಮ್ಮ ಅಜ್ಜನ ಲೈಬ್ರರಿಯಿಂದ ಒಂದು ಪುಸ್ತಕ ತಗೊಂಡೆ. ಆ ಪುಸ್ತಕ ಕುಡಿಯರ ಕೂಸು. ಅದು ಏನೂ ಇಷ್ಟ ಆಗಿಲ್ಲ. ಆದರೆ ಏನಾಗಿತ್ತು, ಮೊದಲ ಪುಟದಲ್ಲಿ ಯಾರೋ ಅದ್ರ ಮೇಲೆ ಬರೆದಿದ್ರು ಅದ್ಭುತವಾದ ಕಾದಂಬರಿ ಅಂತ. ಕೊನೆಯ ಪೇಜಲ್ಲೂ ಅದೇ ಇತ್ತು. ಇದು ಏನಿದು, ಎಲ್ಲರಿಗೂ ಅರ್ಥವಾಗಿದ್ದು ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಆಮೇಲೆ ನಮ್ಮ ಅಜ್ಜನ ಕೇಳಿದೆ ಯಾಕಿದು ಅಷ್ಟು ಹೊಗಳ್ತಾರೆ ಎಲ್ಲರೂ ಅಂತ. ಆವಾಗ ಅವರು ಈ ವಿಷಯಗಳನ್ನೆಲ್ಲ ಹೇಳಿದರು. ಕಥೆ ಅಲ್ಲ ಮುಖ್ಯ, ಕಥಾನಕ ಮುಖ್ಯ. ಕಥಾನಕ ಅಂತಂದರೆ ಹೇಗೆ ಪಾತ್ರಗಳು ಅರಳುತ್ತವೆ, ಒಂದು ಇದರ ಪ್ರತಿನಿಧಿಯಾಗಿ, ಕೇವಲ ಒಂದು ವ್ಯಕ್ತಿಯ ಪ್ರತಿನಿಧಿ ಆಗೋದಿಲ್ಲ, ಅವನ ಸಮಾಜದ, ಅವನ ಬದುಕಿನ ಎಲ್ಲ ಪ್ರತಿನಿಧಿ ಆಗ್ತಾ ಹೋಗುತ್ತೆ ಅನ್ನೋದು ಹೇಳ್ತಾ ಹೋದರು. ಆ ನಂತರ ನನ್ನ ನಿಜವಾದ ಕಾದಂಬರಿ, ಕಾರಂತರ ಕಾದಂಬರಿ ಬಹಳ ಇಷ್ಟವಾದದ್ದು ಚೋಮಂದುಡಿ, ಆರಂಭದ ಕ್ಷೇತ್ರ. ಆನಂತರ ಪ್ರವೇಶ ಬಂದಮೇಲೆ ನನಗೆ ಮರಳಿ ಮಣ್ಣಿಗೆ ಗಟ್ಟಿತನ ಏನೊಂದು ಗೊತ್ತಾಯಿತು, ಬೆಟ್ಟದ ಜೀವದ ಗಟ್ಟಿತನ ಏನೊಂದು ಗೊತ್ತಾಯಿತು, ಅಳಿದ ಮೇಲೆ ಯಾಕೆ ಮುಖ್ಯ ಅನ್ನೋ ಗೊತ್ತಾಯಿತು. ಹಾಗೆ ಬೆಳೀತಾ ಹೋಯಿತು. ನನ್ನ ಪ್ರಶ್ನೆ ಇತ್ತು ಹೇಗೂ ಕಾರಂತರ ಮೇಲೆ. ನಾನು ಇಲ್ಲೇ ಅದನ್ನು, ಕಾರಂತರು ಪ್ರಪಂಚಕ್ಕೆ ಕಾಣುವ ರೀತಿಗಳು ನೂರಾರು ಇವೆ. ಅವರ ವ್ಯಕ್ತಿತ್ವ ಇರಬಹುದು, ಅವರ ಮಾತು, ಅವರ ಸಿಟ್ಟು ಜಗತ್ ಪ್ರಸಿದ್ಧ ಅಂತಲೇ ಹೇಳಬೇಕು. ನೀವು ಅವರನ್ನು ನೋಡಿದ್ರಿ ಅಂತ ಬರುತ್ತೆ ಒಂದು ಕಡೆ, ನಾನೆಲ್ಲೋ ಓದಿದಾಗ. ನಿಮಗೆ ಹೇಗೆ ಸಿಕ್ಕಿದ್ರು, ಹೇಗೆ ದಕ್ಕಿದ್ರು ಕಾರಂತರು? ಅಂಥ ಸಿಟ್ಟಿನ ಮಾತಿನ. ನಾನು ಇಬ್ಬರು ಕಾರಂತರ ಜೊತೆಗೂ ವರ್ಕ್ ಮಾಡಿದ್ದೀನಿ. ಶಿವರಾಮ್ ಕಾರಂತರ ಜೊತೆಗೆ ವರ್ಕ್ ಮಾಡಿದ್ದೀನಿ, ಬಿ ವಿ ಕಾರಂತರ ಜೊತೆಗೆ ವರ್ಕ್ ಮಾಡಿದ್ದೀನಿ. ಶಿವರಾಮ್ ಕಾರಂತರ ಮೊದಲ ಪರಿಚಯ ಆಗಿದ್ದು ನನಗೆ, ನನ್ನ ಕೆ ವಿ ಸುಬ್ಬಣ್ಣ, ನನ್ನ ಚಿಕ್ಕಪ್ಪ ಅವ್ರ ಮನೆಗೆ ನಾವೆಲ್ಲ ರಜಕ್ಕೆ ಹೋಗಿದ್ವಿ. ಅವರು ಎಲ್ಲರೂ ಮಕ್ಕಳನ್ನೆಲ್ಲ ಇವತ್ತು ಗಲಾಟೆ ಮಾಡ್ಬಾರ್ದು, ಕಾರಂತರು ಬರ್ತಾರೆ ಅಂತ ಅವರ ಮನೆಯಲ್ಲೇ ಒಂದು ರೂಮಲ್ಲಿ ಉಳಿದ್ವಿ. ಸೊ ನಾವು ಎಲ್ಲ ಕುತೂಹಲದಿಂದ ಕಾರಂತರು ಬರೋದನ್ನು ಕಾಯ್ಕೊಂಡಿದ್ವು. ಕಾರಂತರು ಬಂದರು. ಕಾರಂತರು ಬರ್ತಾ ಇದ್ದಾಗೆ ಸುತ್ತಮುತ್ತಲ ಎಲ್ಲ ಊರವರು ಬರೋಕ್ಷ ಮಾಡಿದರು. ಬಂದು ಕಾರಂತರ ಹತ್ರ ಸುಮ್ಮನೆ ಅವರು ಕಾರಂತರ ಮಂಚದ ಮೇಲೆ ಕೂತಿದ್ರು, ಎಲ್ಲ ಕೆಳಗಡೆ ಕೂತ್ಕೊಳ್ಳೋದು. 2-3 ಕುರ್ಚಿ ಇತ್ತು, ಅದನ್ನು ಆಕ್ಯುಪೈ ಆದಮೇಲೆ ಸುಮ್ಮನೆ ಏನೇನೋ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋದು. ಆಗ ನನಗೆ ಕಾರಂತರ ಕಾದಂಬರಿಗಳು ಗೊತ್ತಿಲ್ಲ, ಕಾರಂತರ ವ್ಯಕ್ತಿತ್ವ ಪರಿಚಯ ಆಯಿತು. ಅಂದರೆ ಈ ವ್ಯಕ್ತಿ ಎಲ್ಲದರ ಬಗ್ಗೆನೂ ಮಾತಾಡುವಂಥ, ಅಧಿಕೃತವಾಗಿ ಮಾತಾಡುವಂಥ ಜ್ಞಾನ ಇದೆಯಲ್ಲ ಅಂಥೇಳಿ. ಅದು ಬೇಸಾಯದ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಊರಲ್ಲಿ ಒಬ್ಬರಿಗೆ, ಸುಬ್ಬಣ್ಣವ್ರ ಊರಲ್ಲಿ ಒಬ್ಬರಿಗೆ ವಿಶೇಷವಾದ ಆಸಕ್ತಿ ಇತ್ತು ಯಂತ್ರಗಳ ಬಗ್ಗೆ, ಅವ್ರ ಬಗ್ಗೆ, ಟ್ರ್ಯಾಕ್ಟರ್ ಹೇಗೆ ಮಾಡ್ತಾರೆ, ವಾಟರ್ ಪಂಪ್ ಹೇಗೆ ಮಾಡ್ತಾರೆ, ಕಾರ್ ಹೇಗೆ, ಅದ್ರ ಬಗ್ಗೆ ಚರ್ಚೆ. ಆನಂತರ ನಾಟಕ ಆಗ್ಬೋದು, ಸಿನಿಮಾ ಆಗ್ಬೋದು, ಸಾಹಿತ್ಯ ಅಂತೂ ಇದ್ದೇ, ಯಕ್ಷಗಾನ ಅಂತೂ ಇದ್ದೇ ಇದೆ. ಆಗ ನನಗೆ ಎಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ವ್ಯಕ್ತಿ ಅಂತ, ಒಂದು ವ್ಯಕ್ತಿಯ ಇದನ್ನು ತರ್ಕೊಳ್ಳೋದಿದೆಯಲ್ಲ, ಅದು ನನಗೆ ಅನುಭವ ಆಗಿದ್ದು. ಅದನ್ನು ಆಮೇಲೆ ನಿಜವಾದ ಅನುಭವ ಆಗಿದ್ದು ಅವ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ. ಅಲ್ಲ, ಚೋಮಂದುಡಿ ವಿ ವಿ ಕಾರಂತರು. ಚೋಮಂದುಡಿ ಮಾಡುವಾಗ ಬಿ ವಿ ಕಾರಂತರಿಗೂ ಶಿವರಾಮ್ ಕಾರಂತರಿಗೂ ಸಣ್ಣ ಭಿನ್ನಾಭಿಪ್ರಾಯ ಬಂತು. ಯಾವ ಕಾರಣಕ್ಕಾಗಿ ಸರ್? ಅದು ಬಹಳ ಸಣ್ಣ ಕ್ಷುಲ್ಲಕವಾದ ಕಾರಣ. ಬಿ ವಿ ಕಾರಂತರ ಸರಿ ಇದ್ರು, ಶಿವರಾಮ್ ಕಾರಂತರಿಗೆ ಚೋಮನ ಪಾತ್ರಕ್ಕೆ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತ, ಅವರು ತಿಳ್ಕೊಂಡಂಥ ಒಬ್ಬರು ಮಂಗಳೂರಿನ ನಟನನ್ನು ಆಯ್ಕೆ ಮಾಡ್ಕೋಬೇಕು ಅಂತ.
ಶಿವರಾಮ್ ಕಾರಂತರಿಗೆ ಅದು ಇಷ್ಟ ಆಗಿಲ್ಲ. ಅವ್ರು ವಾಸುದೇವರನ್ನ ಆಯ್ಕೆ ಮಾಡ್ಕೊಂಡ್ರು. ಅವ್ರಿಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಅವರು ಮುಹೂರ್ತದ ದಿನವೇ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಹೊರಟೋದ್ರು. ಅದ್ರ ಬಿಡಿ ಭಾಳ ಒಳ್ಳೆಯ ಸಿನಿಮಾ ಆಯ್ತು. ಆಮೇಲೆ ಅದು ಪೂರ್ಣ ಬಿ ಕಾರಂತರ ಪ್ರಯತ್ನ ಅದು. ಆ ಕಾರಣಕ್ಕಾದವರು ಕೊನೆಗೂ ಆ ಸಿನಿಮಾದ ಬಗ್ಗೆ ಒಳ್ಳೆಯ ಹೇಳಲಿಲ್ಲ. ಇಲ್ಲ ಸರಿ ಇಲ್ಲ ಸಿನಿಮಾ, ನಾನು ಬೇರೆ ಮಾಡಿ ತೋರಿಸ್ತೀನಿ ಅಂತ ಕುಡಿಯರ ಕೂಸುನ ಮಾಡಿದ್ದು. ಅದು ಮಲೆಯ ಮಕ್ಕಳು ಅಂತ ಒಂದು ಮಾಡಿದರು. ಭಾಳ ಚೆನ್ನಾಗಿ ಸ್ಕ್ರಿಪ್ಟ್ ಬರೆದಿದ್ರು. ನನಗೆ ಸ್ಕ್ರಿಪ್ಟ್ ಬರೆಯೋದು ಸ್ವಲ್ಪ ಕ್ಲಿಷ್ಟವಾದ ಕೆಲಸ. ನಾನು ತುಂಬ ಜನ ಸಾಹಿತಿಗಳು ಬರೆದದ್ದು ನೋಡಿದೆ, ತುಂಬ ಜನ ಬೇರೆಯವರು ಬರೆದಿದ್ದಾರೆ, ಕಥೆಯ ಥರ ಬರ್ಕೊಂಡು ಹೋಗ್ತಾರೆ. ಅಲ್ಲ, ವಿಜುವಲೈಸ್ ಮಾಡ್ಕೊಂಡು ಸ್ಕ್ರಿಪ್ಟ್ ಬರೀಬೇಕು. ಇದನ್ನ ಹೇಳಿ, ನಿಮ್ಮ ಮಾತಿನಲ್ಲಿ ನೀವು ಹೇಳಿ, ಒಂದು ಕತೆ ಚಿತ್ರಕಥೆ ಆಗುವ ಒಂದು ಇಡೀ ಪ್ರಕ್ರಿಯೆ ಇದೆ ಅಲ್ವಾ, ಅದು ಹೇಗೆ? ಸಾಹಿತ್ಯದಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಯಾವ ಅನುಭವವನ್ನು ಪ್ರೇಕ್ಷಕನೊಂದಿಗೆ ಹಂಚ್ಕೋಬೇಕು ಅಂತ, ಓದುಗನೊಂದಿಗೆ ಹಂಚ್ಕೋಬೇಕು ಅಂತನೋ ಅದನ್ನು ಸಾಕಷ್ಟು ಶಬ್ದಗಳ ಮೂಲಕ ವಿವರಿಸಿ ಅದನ್ನು ದಟ್ಟೈಸೋದಕ್ಕೆ ನೋಡ್ತಾ ಹೋಗ್ತೀವಿ. ಹಾಗಾಗಿ ಚೋಮಂದುಡಿಯ ಮೊದಲ ಸಾಲೆ, ಕತ್ತಲೆಂದರೆ ಕತ್ತಲು, ಕಣ್ಣಿಗೆ ಕಾಣಿಸಿದರೂ ಕಣ್ಣಿಗೆ ಕಣ್ಣು ತಾಗಿಸಿದರೂ ಕಾಣದಷ್ಟು ಕತ್ತಲು, ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ತಕ್ಷಣ ಕತ್ತಲಿನ ನೆನಪಾಗತ್ತೆ. ಬಟ್ ಆ ಥರದ ವಾಕ್ಯ ರಚನೆಗಳು ಸ್ಕ್ರಿಪ್ಟಲ್ಲಿ ಉಪಯೋಗನೇ ಇಲ್ಲ. ಅವನು ಸಿಟ್ಟು ಬಂತು ಅಂತಂದರೆ ಸಿಟ್ಟು ಹೇಗೆ ಬಂತು, ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದನ್ನು ಬರೀಬೇಕು ನಾವು. ಸೊ ವ್ಯತ್ಯಾಸ ಇರೋದಿಲ್ಲಿ. ಬರೀ ಶಬ್ದಗಳ ಮೂಲಕನೇ ನೀವು ಕಟ್ಟೋದಲ್ಲ, ಆ ಶಬ್ದ ದೃಶ್ಯವಾಗಿ ಬದಲಾದಾಗ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನು ಕಲ್ಪಿಸ್ಕೊಂಡು ನಾವು ಬರ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಸ್ಕ್ರಿಪ್ಟ್ ಓದೋದು ಬಹಳ ಕಷ್ಟದ ಕೆಲಸ. ನಿಮ್ಗೆ ಅರ್ಥವೇ ಆಗಲ್ಲ. ಯಾಕಂದರೆ ಬಹಳ ಈ ಮಂಡೇನ್ ಅಂತೀವಲ್ಲ, ಕ್ಷುಲ್ಲಕವಾದ ವಿವರಗಳಲ್ಲೇ ಅಲ್ಲಿರುತ್ತೆ. ಅಲ್ಲ, ಈ ಥರ ಒಂದು ನಾಯಿ ಬಂತು ಅಂತಂದರೆ ನಾವು ಒಂದು ಬಿಳಿ ನಾಯಿ ಬಂತು ಅಂತ ಹೇಳಿ ಬರೀತೀವಿ. ನಾಯಿ ಬಂದ, ಬಿಳಿ ನಾಯಿಯ ಕಪ್ಪು ನಾಯಿ ಅಲ್ಲಿ ಬರಬೇಕು. ಅವನು ಬಂದ ಅಂತಂದರೆ ಅವನ ಮೀಸೆ ಹೇಗಿತ್ತು, ಅವನ ಶರ್ಟಿನ ಕಾಲರ್ ಹೇಗಿತ್ತು, ಅವನ ಚಪ್ಪಲಿ ಯಾವ ಥರದ್ದು ಹಾಕ್ಬಿಟ್ಟು ಅದು ಎಲ್ಲ ಬರೀತಾ ಹೋಗ್ತೀವಿ. ಅದು ಯಾವ್ದು ಅವ್ರಿಗೆ ಬಹಳ ಮುಖ್ಯವಾಗಲ್ಲ. ಅಂದ್ರೆ ಒಂದು ಕತೆ ಹೇಗೆ ಪೂರ್ಣ ಪ್ರಮಾಣದ ಕೆಲಸನೋ, ಚಿತ್ರಕಥೆ ಕೂಡ ಅಷ್ಟೇ ದೊಡ್ಡ ಕೆಲಸ. ಸೂಸಾನ್ ಸಾಂಟಾಗ್ ಬರೀತಾರೆ ಸ್ಕ್ರಿಪ್ಟ್ ಆಸ್ ಲಿಟ್ರೇಚರ್ ಅಂತ ಪುಸ್ತಕದ ಹೆಸರು. ನಮ್ಮಲ್ಲಿ ಸ್ಕ್ರಿಪ್ಟ್ ಅಂತಂದರೆ ಕಾದಂಬರಿಯ ಕೆಲವು ಇದನ್ನು ವಾಕ್ಯಗಳನ್ನು ಎತ್ತಿಚ್ಚಿ ಹಾಕೊಂಡ್ಬಿಟ್ರೆ ಸ್ಕ್ರಿಪ್ಟ್ ಆಯಿತು ಅಂತ ತಿಳ್ಕೊತ, ಅದು ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ಸ್ಕ್ರಿಪ್ಟು ಯಾಕೆ ಓದೋದು ಕಷ್ಟ ಅಂತ ಹೇಳ್ತೀನಿ, ಈ ಥರದ ಮಂಡೇನ್ ಡೀಟೇಲ್ಸು ಮತ್ತು ಯಾವುದು ನಾವು ಅಮುಖ್ಯ ಅಥವಾ ನಗಣ್ಯ ಅಂತ ಅಂದು ಆ ವಿವರಗಳ ಮೂಲಕನೇ ನಾವು ಕಟ್ತಾ ಇರ್ತೀವಿ. ಅದೇ ಈಗ ಟಾಲ್ಸ್ಟಾಯ್ದೆ ಇದರದ್ದು ಒಂದು ವಾಕ್ಯ ಬರುತ್ತಲ್ಲ, ಆಲ್ ಮ್ಯಾರೇಜಸ್ ಆರ್ ಆಲ್ ಲೈಕ್ ಒನ್ ಅನದರ್, ಆಲ್ ಅನ್ಹ್ಯಾಪಿ ಮ್ಯಾರೇಜಸ್ ಆರ್ ಡಿಫ್ರೆಂಟ್ ಫಾರ್ ದೇರ್ ಓನ್ ರೀಸನ್ಸ್ ಅಂತ. ಅದೇನೆಂದರೆ ಅದು ವಾಕ್ಯ ರಚನೆಯಲ್ಲಿರುತ್ತೆ ಹೊರತು ಅದು ರೂಪಕವಾಗಿ ಬರೋದಿಲ್ಲ, ವಿವರವಾಗಿ ಬರೋದಿಲ್ಲ. ಸಿನಿಮಾದಲ್ಲಿ ಅದು ಬೇಕಾಗ್ತಾ ಹೋಗುತ್ತೆ. ಅವನು ವಿಜುವಲೈಸ್ ಮಾಡ್ಕೊಂಡು ಬರೀತಾ ಹೋಗಬೇಕಾಗುತ್ತೆ. ಬರೀ ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲ, ಸಿನಿಮಾ ಒಂದು ಕಾಲದ ಒಂದು ಮಾಪನದಲ್ಲೇ ನಡೀತಾ ಇರುತ್ತೆ. ಹೇಗೆ ಅಂತಂದ್ರೆ, ನಮಗೆ ಈಗ ಸಾಹಿತ್ಯದಲ್ಲಿ ನಿಮಗೆ ಹೂವಯ್ಯ ನದಿ ದಾಟಿದ್ದನ್ನು 3-4 ಪುಟ ಬರೆದ್ರೆ ನಾವು ಕುತೂಹಲದಿಂದ ಓದ್ತೀವಿ, ಯಾಕಂತಂದ್ರೆ ಅಷ್ಟು ಆಕರ್ಷಕವಾಗಿರುತ್ತೆ. ಅದರ ಸಿನಿಮಾದಲ್ಲಿ ಹಾಗೆ ಮಾಡೋಕ್ಕಾಗೋದಿಲ್ಲ. ನಾವು ಅದ್ರ ಜೊತೆ ನೀವೊಂದು ಗ್ರಾಫ್ ಹಾಕಿದ್ರೆ ನಿಜವಾಗ್ಲೂ ಹೇಳಿದರೆ, ಈ ಆ್ಯಕ್ಷನ್ ಒಂದು ಟೈಮಿಂಗ್ ಹಾಕ್ಕೊಂಡ್ರೆ ಅದು ಟೈಮ್ ಜೊತೆ ಆ್ಯಕ್ಷನು ಆಗಬೇಕು, ಆ್ಯಕ್ಷನ್ ಜೊತೆ ಟೈಮು ಹೋಗ್ತಾ ಇರಬೇಕು. ಅದನ್ನು ಕಲ್ಪಿಸ್ಕೊಂಡು ಒಬ್ಬೊಬ್ಬ ನಿರ್ದೇಶಕ, ಒಬ್ಬ ಚಿತ್ರಕಥಾ ಲೇಖಕ ಬರೀತಿರ್ಬೇಕಾಗತ್ತೆ. ಅಂದರೆ ಕಥೆಯ 4 ಪುಟ ನೀವು ಒಂದು ಇದರಲ್ಲಿ ತೋರಿಸಿಬಿಡ್ತೀವಿ ಅಂತ. ಹೌದು, ಅದು ಒಬ್ಬ ನಿರ್ದೇಶಕ ಅದನ್ನು ಯೋಚನೆ ಮಾಡ್ತಾ ಇರ್ತಾನೆ, ಹೇಗೆ ಇದನ್ನ ಕಂಡೆನ್ಸ್ ಮಾಡ್ಬೋದು ಅಥವಾ ಯಾವ ಕಾರಣಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ. ಹಾಗಾಗಿ ಸಿನಿಮಾದ ಕಟ್ಟುವ ಕ್ರಮ ಮತ್ತು ಸಾಹಿತ್ಯ ಕಟ್ಟುವ ಕ್ರಮಗಳು ಬೇರೆ ಬೇರೆ ಭಿನ್ನವಾದದ್ದು. ಹಾಗಾಗಿ ಎಷ್ಟೋ ಜನ ಸಿನಿಮಾ ಸಾಹಿತ್ಯದ ಎಕ್ಸ್ಟೆನ್ಷನು ಅಂತ ಹೇಳಿದಾಗ ನಾನು ಒಪ್ಪೋದೇ ಇಲ್ಲ, ಖಂಡಿತ ಒಪ್ಪಲ್ಲ. ಯಾಕಂದ್ರೆ ಇದು ಕಟ್ಟುವ ಕ್ರಮವೇ ಬೇರೆ, ಆಶಯ ಒಂದೇ ಇರ್ಬೋದು. ಕಾರಂತರಿಗೆ ಅದೊಂದು ದೊಡ್ಡ ಶಕ್ತಿ ಇತ್ತು. ನಾನು ಅವರು ಚೋಮಂದುಡಿಗೆ ಸ್ಕ್ರಿಪ್ಟ್ ಬರೆದಿದ್ದು ಅವರೇ. ನಾನು ಮೊದಲು ಬಿ ಕಾರಂತ ನನಗೆ ಕೊಟ್ಟರು, ಇದನ್ನು ಓದು ಅಂತ ಹೇಳಿ. ಅದು ಓದಿದಾಗ ಅನಿಸ್ತು, ಎಷ್ಟು ಸುಂದರವಾಗಿದೆ ಇದು ಅಂತ. ಕೆಲವುದನ್ನು ಬಿಟ್ಟರು ಕಾರಂತರು, ಅದು ಒಳ್ಳೆಯದೇ ಮಾಡಿದರು. ಬಿ ಕಾರಂತನ ಕೆಲವು ಡಿಲೀಟ್ ಮಾಡಿ ಸ್ವಲ್ಪ ಪಾಪ್ಯುಲರ್ ಫಿಲ್ಮಿನ ಕೆಲವು ಎಲಿಮೆಂಟ್ಸನ್ನು ಅವ್ರು ಇಟ್ಕೊಂಡಿದ್ರು, ಅದನ್ನೆಲ್ಲ ಬಿಟ್ಟರು. ಆದರೆ ಅದರ ಡ್ರಾಮ್ಯಾಟಿಕ್ ಇಂಟೆನ್ಸಿಟಿ ಏನಿದೆ, ಒಬ್ಬ ಸಾಹಿತಿ ಅದನ್ನು ಹಿಡಿದ್ರಲ್ಲ ಅಂಥೇಳಿ. ಸಾಹಿತಿ ಡ್ರಾಮ್ಯಾಟಿಕ್ ಇಂಟೆನ್ಸಿಟಿಯ ಕ್ರಮವೇ ಬೇರೆ. ಇದು ಇವ್ರು ಬಡಿಯೋದು. ಅವರಿಗೆ ಪ್ರಾಯಶಃ ಅವರು ತುಂಬ ನಾಟಕಗಳಲ್ಲೂ ತೊಡಕೊಂಡಿದ್ದರಿಂದ, ಯಕ್ಷಗಾನದಲ್ಲೂ ತೊಡಕೊಂಡಿದ್ದರಿಂದ ಯಾವುದು ಹಿಡಿಯುತ್ತೆ ಅದರ ನಾಟಕೀಯ ರಚನೆ,
ಯಾವುದು ಗಟ್ಟಿಯಾಗುತ್ತೆ ಅನ್ನೋ ಗೊತ್ತಿತ್ತು ಅಂತ ಕಾಣುತ್ತೆ. ನಾನು ಆ ಥರ ಅವರ ಚಿತ್ರಕಥೆಯನ್ನು ನೋಡಿದ್ದೆ, ಗಿರೀಶ್ ಕಾರ್ನಾಡ್ರ ಚಿತ್ರಕಥೆ, ಅವರಿಬ್ಬರಿಗೂ ಈ ಗುಣ ಇತ್ತು. ಮತ್ತು ತುಂಬ ಜನ ಸಾಹಿತಿಗಳು ಬರೆದಾಗ ಅದು ಕಾಣಿಸ್ಲಿಲ್ಲ. ಮಲೆಯ ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಮಲೆಯ ಮಕ್ಕಳು ಇದು ಬಹಳ ಚೆನ್ನಾಗಿತ್ತು. ನಾನು ಆ ಕಾದಂಬರಿ ಓದಿದಾಗಲೂ ಅದೇ ತರಹ ಅವನ ಹೆಸರು ಬರ್ತಾಯಿತ್ತು, ಅವನು ಇದನ್ನು ಬಿಡ್ತಾನೆ, ಆ ಮಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನಲ್ಲ, ಅಲ್ಲಿಗೆ ಎಂಡ್ ಆದ ಚೆನ್ನಾಗಿರುತ್ತೆ. ಅದೇ ಥರದಲ್ಲಿ ಎಂಡ್ ಮಾಡಿದ್ರು. ಆ ಥರದಲ್ಲಿ ಇದ್ರ ಡ್ರಾಮ್ಯಾಟಿಕ್ ಕ್ವಾಲಿಟಿ ಮುಂದಿಲ್ಲ, ಇದು ಚೆನ್ನಾಗಿದೆ. ಆ ಥರದಲ್ಲಿ ಅವರಿಗೆ ಬಹಳ ಇದಿತ್ತು. ಆದರೆ ಅವರಿಗೆ ಸಿನಿಮಾ ಮಾಡುವ ತಂತ್ರಗಾರಿಕೆ ಬಗ್ಗೆ ಅವರಿಗೆ ಅಷ್ಟು ಅವರು ಸಿನಿಮಾ ಮಾಡಿದ್ರು 18 ಮುಖ್ಯ ಚಿತ್ರಗಳ ಕಾಲದಲ್ಲೇ ಸಿನಿಮಾ ಮಾಡಿದ್ರಾಗಲಿ ಅವರಿಗೆ ಅಂಥ ಒಳ್ಳೆಯ ಪ್ರಭುತ್ವ ಇತ್ತು, ಇದು ಹಿಡ್ತಾ ಇತ್ತು ಅಂತ ನನಗೆ ಅನಿಸಿರಲಿಲ್ಲ. ಕಾರಂತರಿಗಿತ್ತು, ಬಿ ವಿ ಕಾರಂತರಿಗಿತ್ತು. ಮತ್ತೆ ಗಿರೀಶ್ ಕಾಸರವಳ್ಳಿ ಅಂದರೆ ಘಟಶ್ರಾದ್ದ ಅನ್ನುವ ಒಂದು ಬಹಳ ದೊಡ್ಡ ಸ್ಟೆಪ್ ನಿಮ್ಮ ಜೀವನದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಕೂಡ. ಘಟಶ್ರಾದ್ದಕ್ಕೆ ಒಂದು ಅದರದ್ದೇ ಆದ ಒಂದು ವೈಬ್ರೇಷನ್ ಇದೆ ಅಂತ ಹೇಳಬೇಕು. ಯಾಕಂದರೆ ತುಂಬ ನೆಗೆಟಿವ್ ಆದ ಶಬ್ದ ಕೂಡ ಅದು ಯಾವುದೋ ಒಂದು ಇದರಲ್ಲಿ. ಅದನ್ನು ತಗೊಂಡು ಅನಂತಮೂರ್ತಿಯವರ ಕಾದಂಬರಿಯನ್ನು ನೀವು ತಗೊಂಡು ಮಾಡೋದು, ಇದು ತಯಾರಾದ ರೀತಿ ಮಾತ್ರ ಅಲ್ಲ, ನೀವಲ್ಲೊಂದು ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ. ಅದನ್ನು ಅನಂತಮೂರ್ತಿಯವರು ಅದನ್ನು ಹೇಳ್ತಾರೆ ಕೂಡ. ಅದನ್ನು ಹೇಗೆ ನೀವು ನಿರೂಪಣೆ ಮಾಡ್ತೀರಿ ಸರ್? ಆ ಯಮುನಕ್ಕನ ತಲೆ ಬೋಳಿಸುವ ವಿಷಯದಲ್ಲಿ ಒಂದು ಆಯಿತು. ಫಸ್ಟ್ ನನಗೆ ನೀವು ಘಟಶ್ರಾದ್ದ ಅಂತ ಹೇಳೋದನ್ನ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ, ಯಾಕಂದ್ರೆ ಈಗ ಅಂತ ಶಬ್ದಗಳನ್ನ ಕೇಳಲಿಕ್ಕೆ ಕೂಡ ಇಲ್ಲ. ಆದ್ರಿಂದ ಘಟಶ್ರಾದ್ದ ಮೂಲತಃ ಈ ಅರ್ಥದಲ್ಲಿ ನಾವು ವ್ಯಾವಹಾರಿಕವಾಗಿ ಯಾವ ಅರ್ಥದಲ್ಲಿ ಬಳಸ್ತೀವೋ ಆ ಅರ್ಥದಲ್ಲಿ ಪ್ರಯೋಗಿಸಿದ್ದಲ್ಲ. ಯಾರಿಗೆ ಮಕ್ಕಳಿಲ್ವೋ ಅಂಥವರಿಗೆ ಗಂಡು ಮಕ್ಕಳು, ಹೆಣ್ಮಕ್ಳಲ್ಲ ಗಂಡು ಮಕ್ಕಳು ಇರಬೇಕು ಅಂತ ಶ್ರಾದ್ದ ಮಾಡ್ಬೇಕಾದ್ರೆ ಗಂಡು ಮಕ್ಕಳು ಬೇಕು ಅಂತಿತ್ತು. ಯಾಕೆ ಗಂಡು ಮಕ್ಕಳೇ ಬೇಕಿತ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರು ಮಕ್ಕಳಿಲ್ಲದೆ ಇದ್ದರೆ ಅವ್ರಿಗೆ ಅವರೇ ಶ್ರಾದ್ದ ಮಾಡ್ಕೋತಾರೆ. ಅದನ್ನು ಘಟಶ್ರಾದ್ದ ಅನ್ನೋ ಅರ್ಥದಲ್ಲಿ ಮೊದಲು ಬಳಕೆಯಲ್ಲಿ ಇದ್ದಿದ್ದು ಅಂತ ನಾನು ಕೇಳಿದ್ದೇನೆ. ಆದರೆ ಆಮೇಲೆ ಏನಾಯಿತು ಅಂತಲ್ಲ, ಸಾಂಸ್ಥೀಕರಣ ಆದಮೇಲೆ, ಈ ಜಾಸ್ತಿಯ ವ್ಯವಸ್ಥೆ ಸಾಂಸ್ಥೀಕರಣ ಆದಮೇಲೆ ಯಾರು ಆ ಸಮಾಜದ ವ್ಯವಸ್ಥೆಗೆ ಅದಕ್ಕೆ ಒಪ್ಕೊಳ್ಳೋದಿಲ್ವೋ ಅಂಥವ್ನು ಹೊರಗೆ ಹಾಕೋ ಒಂದು ಅಂದರೆ ಯಾವುದು ಲಿಬರೇಟ್ ಆಗಬಹುದಾಗಿದ್ದ ಒಂದು ಇದನ್ನು ರಿಚುವಲನ್ನು ಒಂದು ಪ್ರತಿಬಂಧಿಸುವ ಒಂದು ಕ್ರಿಯೆಯಾಗಿ ಬದಲಾಯಿಸ್ಕೊಂಡ್ರು. ನಾನು ಸ್ವಲ್ಪ ಭಾಳ ಹೈಸ್ಕೂಲ್ನಲ್ಲಿದ್ದ ಈ ಕತೆ ಓದಿದ್ದೆ. 64 ಮಾನವರ ಗ್ರಂಥಮಾಲೆಯಲ್ಲಿ ಬಂದಿದ್ದು ಪ್ರಶ್ನೆ ಕಥಾ ಸಂಕಲನದಲ್ಲಿತ್ತು. ಆಗಲೇ ನನಗೆ ಭಾಳ ಕಾಡ್ತು. ಕಾಡಿದ್ದು ಯಾಕೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಆವಾಗೆಲ್ಲ ನಾವು ಕಥೆಯಲ್ಲಿ ಅಂತಂದರೆ ಎಮೋಷನಲಿ ಹಿಡ್ಕೊಳ್ಳೋದು ಅಷ್ಟೇ ಕಥೆಯ ಉದ್ದೇಶ. ನನಗೆ ಹಲವಾರು ಕಾರಣಗಳಿವೆ. ಯಾಕಂದರೆ ನಾನು ಹುಟ್ಟಿ ಬೆಳೆದ ಊರಲ್ಲಿ ನನ್ನ ಸಂಬಂಧಿಕರಲ್ಲಿ ತುಂಬ ಜನ ಈ ಥರ ತಲೆ ಬೋಳಿಸ್ಕೊಂಡ ವಿಧವೆಯರು ಇರ್ತಿದ್ರು. ಅವರಿಗೆ ಆ ಮನೆಯ ಯಾರ ಜೊತೆಗೆ ಯಾವ ರೀತಿಯೂ ಸಂಬಂಧ ಇರ್ತಿರ್ಲಿಲ್ಲ. ಆದರೆ ಮನೆಯ ಹಿರಿಯರು ಪಾಪ ಇಲ್ಲೊಂದು ಇದೊಂದು ಹೆಂಗಸಿಗೆ ಅನ್ನ ಇಲ್ಲದೆ ಅಂತ ಕರ್ಕೊಂಬಂದು ಅವ್ರು ಏನು ಮಾಡೋರು ಅಂದರೆ ಅಡುಗೆ ಮನೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಒರೆಸ್ಕೊಂಡು ಯಾರು ಅಡುಗೆ ಮಾಡೋ ಹಾಗಿಲ್ಲಲ್ಲ ಅವರು. ಹಾಗಾಗಿ ಅದಕ್ಕೆ ಸಹಕಾರ ಕೊಡ್ತಾ ಇರ್ತಿದ್ರು. ಹಾಗೆ ಆ ಮನೆಯಲ್ಲೇ ಇದ್ದು ಆ ಮನೆಯದೇ ಒಂದು ಭಾಗ ಆಗಿ ತೀರ್ಕೊಂಡಿದ್ರು. ಅಂಥವ್ರನ್ನೆಲ್ಲ ನೋಡಿದ್ದೆ. ಅದು ಯಾಕೋ ಈ ಘಟಶ್ರಾದ್ದದ ಕತೆ ಅದ್ರ ಜೊತೆ ಹೊಂದಾಣಿಕೆ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಅದು ಕಾರಣ ಇರ್ಬೋದು. ಎರಡನೇದು, ಮೂಲ ಕಥೆಯಲ್ಲಿಯೇ ಬಹಳ ಇಂಟೆನ್ಸ್ ಆದಂಥ ಒಂದು ಎಮೋಷನಲ್ ಇಂಟಿಗ್ರಿಟಿ ಇದೆ. ಅದಕ್ಕೆ ಎರಡು ಎಮೋಷನಲ್ ಇಂಟೆಗ್ರಿಟಿ ಇದೆ, ಸ್ಟ್ರಕ್ಚರಲ್ ಇಂಟೆಗ್ರಿಟಿಯೂ ಇದೆ ಕತೆಗೆ. ಆ ರೀತಿಯಲ್ಲಿ ಅನಂತಮೂರ್ತಿಯವರ ಮೊದಲ ಕಥೆಗಳು ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಅಂತಂದು ನೋಡಿ. ಈ ಕಾದಂಬರಿಯ ಇದನ್ನೇ ನೋಡಿ, ಕಥೆಯ ಸಣ್ಣ ಕಥೆಯ ಸ್ವರೂಪವನ್ನೇ ನೋಡಿ. ಒಂದು ರೀತಿಯಲ್ಲಿ ಯಮುನಕ್ಕ ಮತ್ತು ನಾಣಿ ಒಬ್ರಿಗೊಬ್ಬರು ಸಪೋರ್ಟ್ ಇದ್ದರೂ ಕೂಡ ಎರಡು ಇದನ್ನು ಧ್ವನಿಸ್ತಾ ಹೋಗ್ತಾರೆ. ಅಂದರೆ ಯಮುನಕ್ಕ ಮೊದಲ ಭಾಗದಲ್ಲಿ ನಾಣಿಗೆ ಯಮುನಕ್ಕ ಸಪೋರ್ಟ್ ಬಂದರೆ, ಎರಡನೇ ಭಾಗದಲ್ಲಿ ನಾಣಿ ಯಮುನಕ್ಕನಿಗೆ ಸಪೋರ್ಟ್ ಬರ್ತಾ ಹೋಗ್ತಾರೆ. ಯಮುನಕ್ಕನ ಚಲನೆ ಅಧೋಮುಖವಾಗ್ತಾ ಬಂದರೆ ನಾಣಿಯ ಚಲನೆ ಊರ್ಧ್ವಮುಖವಾಗಿ ಬೆಳೀತಾ ಹೋಗುತ್ತೆ. ಆಮೇಲೆ ಪರಂಪರೆ ಮತ್ತು ಪ್ರಗತಿ ಇದರ ನಡುವಿನ ಇದು ಇದೆ. ನಾಣಿ ಪ್ರಗತಿ ತೆರ್ಕೊಳ್ತಾ ಹೋಗ್ತಾನೆ, ಇವಳು ಪರಂಪರೆಯಲ್ಲಿ ಸಿಗ್ತಾ ಹೋಗ್ತಾಳೆ. ಆಮೇಲೆ ಅದರ ಎಷ್ಟೋ ಪೊಲಿಟಿಕಲ್ ಕನೋಟೇಷನ್ಸ್, ಒಂದು ಜಾತಿಯ ವ್ಯವಸ್ಥೆಯನ್ನು
ಅದು ಎತ್ತುತ್ತೆ, ಸಾಮಾಜಿಕ ಸ್ವರೂಪವನ್ನು ಅದು ಅನಲಿಟಿಕಲ್ ಆಗಿ ನೋಡುತ್ತೆ. ಅನಂತಮೂರ್ತಿಯವರೇ ಮತ್ತೆ ಮತ್ತೆ ಬಳಸ್ತಿದ್ದಂಥ ಒಂದು ಶಬ್ದ ಕ್ರಿಟಿಕಲ್ ಇನ್ಸೈಡರ್ ಅಂತ. ಅದು ಒಂದು ರೀತಿಯಲ್ಲಿ ಬರೀ ಕ್ರಿಟಿಕಲ್ ಆಗೋದಲ್ಲ, ಇನ್ಸೈಡರ್ ಆಗಿದ್ದು ಕ್ರಿಟಿಕಲ್ ಆಗೋದು. ಸಹಾನುಭೂತಿಯಿಂದಲೇ ಅದನ್ನು ತಿದ್ದುವ ಪ್ರಯತ್ನ ನನಗೆ ಅದು ಭಾಳ ಇಷ್ಟ ಆಯಿತು. ಆ ರೀತಿಯಲ್ಲಿ ಅದಕ್ಕೆ ಹೇಳಿದ್ದು ಸ್ಟ್ರಕ್ಚರಲ್, ಸಂರಚನೆಯ ದೃಷ್ಟಿಯಿಂದ ಭಾಳ ಗಟ್ಟಿಯಾದ. ನೋಡಿ, ಅದರಲ್ಲಿ ಸೊಸೈಟಿ ಎಷ್ಟು ಪದರಗಳು ಬರ್ತಾ ಹೋಗುತ್ತೆ. ಬ್ರಾಹ್ಮಣರಿದ್ದಾರೆ, ಶೂದ್ರರಿದ್ದಾರೆ, ದಲಿತರಿದ್ದಾರೆ, ಅವರವ್ರ ನಡುವಿನ ಸಂಬಂಧ ಬರೀ ಅದು ಯಮನಕ್ಕ ಮತ್ತು ನಾಣಿಯ ಸಂಬಂಧ ಅಷ್ಟೇ ಆಗಲ್ಲ. ಕನ್ವರ್ಟ್ ಆದಂಥ ಕ್ರಿಶ್ಚಿಯನ್ಸ್ ಇದ್ದಾರೆ. ಇವರೆಲ್ಲರೂ ಈ ದುರಂತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅದು ಬಹಳ ಅದ್ಭುತವಾದ ಚಿಂತನೆಯಿಂದ ಮಾತ್ರ ಆ ಸ್ವರೂಪ ರೂಪಿಸೋದು. ಅನಂತಮೂರ್ತಿಯವರಿಗೆ ಆ ಶಕ್ತಿ ಇತ್ತು. ಕೊನೆಯ ಕಾದಂಬರಿವರೆಗೂ, ಕೊನೆಯ ಕಾದಂಬರಿಗಳದ್ದು ಆ ಕ್ಲಾರಿಟಿ ಇತ್ತು. ಅಲ್ಲಿ ಕೇವಲ ಒಂದು ಏನೋ ಸೆಂಟಿಮೆಂಟಲೈಸ್ ಮಾಡೋದಕ್ಕೋ ಅಥವಾ ಎಮೋಷನಲ್ ಮಾಡೋದಕ್ಕೋ ಅವ್ರು ಮಾಡ್ತಿರ್ಲಿಲ್ಲ. ವೈಚಾರಿಕವಾಗಿಯೂ ಕೂಡ ಅದು ಗಟ್ಟಿಯಾಗಬೇಕು ಹಾಗಿತ್ತು. ಹಾಗಾಗಿ ನನಗೆ ಫೈನಲ್ ಇಯರಲ್ಲಿ ನಾನೊಂದು ಚಿತ್ರಕಥೆಯನ್ನು ಸಬ್ಮಿಟ್ ಮಾಡಬೇಕು, ಪಾರ್ಟ್ ಆಫ್ ಎಕ್ಸಾಮಿನೇಷನ್, ಪುಣೆ. ನಾನು ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕ್ರಿಪ್ಟ್ ರೈಟಿಂಗ್ ಅವ್ರ ಹತ್ರ ಹೋಗಿ ಪ್ರೊಫೆಸರ್ ರಮೇಶ್ ಪೌಲ್ ಅಂತಿದ್ರು. ಕತೆ ನೆರೇಟ್ ಮಾಡಿದೆ. ಭಾಳ ಗಟ್ಟಿಯಾಗಿದೆ ಕಡೆ, ಮಾಡು ಅಂತಂದ್ರು. ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ, ಸಬ್ಮಿಟ್ ಮಾಡಿದೆ. ಆಮೇಲೆ ಪೂನಾ ಇನ್ಸ್ಟಿಟ್ಯೂಟ್ ಅದನ್ನು ರಿಜೆಕ್ಟ್ ಮಾಡ್ತದೆ, ಸರ್ ಅದರ ಸ್ಟೋರಿ ಚೆನ್ನಾಗಿಲ್ಲ ಸ್ಕ್ರಿಪ್ಟು ಅಂತ. ನಾನು ವಾಪಸ್ ಬಂದು ವಿತಿನ್ 6 months ನಾನು ಫಿಲ್ಮ್ನೇ ಶೂಟಿಂಗ್ ಮಾಡಿದೆ, ಅದೇ ಸ್ಕ್ರಿಪ್ಟ್ ಇಟ್ಕೊಂಡು. ಹಾಗಾಗಿ ಅದೇ ನನ್ನ ಮೊದಲೇ ಆಯ್ಕೆ ಆಯಿತು. ಆದರೆ ಅಷ್ಟೊತ್ತಿಗೆ ಕಥೆಯ ಹಕ್ಕುಗಳು ಇನ್ನೊಬ್ಬರ ಹತ್ರ ಇತ್ತು. ಕನ್ನಡದ ಒಬ್ಬ ಖ್ಯಾತ ನಿರ್ದೇಶಕರು ಅದರ ಹಕ್ಕು ತಗೊಂಡಿದ್ರು. ಖ್ಯಾತ ನಟಿಯನ್ನು ಆ ಪಾತ್ರಕ್ಕೆ ಆಯ್ಕೆ ಕೂಡ ಮಾಡ್ಕೊಂಡಿದ್ರು. ಬಟ್ ಅವರು ತಗೊಂಡ್ಮೇಲೂ ಕೂಡ 3 ವರ್ಷ ಆದರೂ ಶುರು ಮಾಡಿರಲಿಲ್ಲ. ಸೊ ನನಗೆ ಇದನ್ನು ಮಾಡಿದರೆ ಹೇಗೆ ಅಂತ ನಾನು ಸುಬ್ರಹ್ಮಣ್ಯಕ್ಕೆ ಕಾಗದ ಬರೆದೆ ಪುನಃ ಇನ್ಸ್ಟಿಟ್ಯೂಟಿನಲ್ಲಿ. ಅದು ಮಾಡ್ತೀನಿ, ಅದು ಅನಂತಮೂರ್ತಿಯವರು ಈ ಥರ ಸಮಸ್ಯೆ ಇದೆ, ಅದೇನಾದ್ರು ಇತ್ಯರ್ಥ ಆಗದೇ ಇದ್ದರೆ ನಾನು ಇನ್ನೊಂದು ಕಾದಂಬರಿ ಹೆಸರು ಹೇಳಿದ್ದೆ, ಇದನ್ನು ಮಾಡ್ತೇನೆ ಅಂತ. ಅವ್ರು ಇಲ್ಲೆಲ್ಲ ಇದನ್ನೇ ಮಾಡು. ಅವರು ಅನಂತಮೂರ್ತಿ ನೀನು ತಾನು ಅಷ್ಟು ಆತ್ಮೀಯರು. ನಾನು ಅನಂತಮೂರ್ತಿ ಅವಾಗ ಅಮೇರಿಕದಲ್ಲಿದ್ದರು. ನಾನು ಈ ಕಾಗದ ಬರೀತೀನಿ, ಪರ್ಮಿಷನ್ ತಗೊಂಬಂದು ಕೊಡ್ತೀನಿ ಅಂತ. ಒಂದು 15-20 ದಿವಸದಲ್ಲೇ ಪರ್ಮಿಷನ್ ಬಂತು. ಇಲ್ಲ, ಅದು ಎಕ್ಸ್ಪೈರ್ ಆಗೋಗಿದೆ ಇದು, ನೀವು ಮಾಡು ಅಂಥೇಳಿ ಬಂದೆ. ಎಲ್ಲ ಸಿದ್ಧತೆ ಮಾಡ್ತಿರೋ ಅನಂತಮೂರ್ತಿಯವರು ವಾಪಸ್ಸು ಇಂಡಿಯಾಕ್ಕೆ ಬಂದರು. ಮೈಸೂರು ಯೂನಿವರ್ಸಿಟಿ ಸೇರಿಕೊಂಡ್ರು. ಬಂದು ಮೀಟ್ ಮಾಡೋದು, ಹೋಗಿ ಮೀಟ್ ಮಾಡಿದೆ. ನಾನು ಇನ್ನೂ 26 ವರ್ಷ. ಅವ್ರು ಹಿಂಗೆ ನೋಡಿ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಹಿಂಗೆ ನೋಡ್ಬಿಟ್ಟು ಸ್ಕ್ರಿಪ್ಟ್ ತೋರ್ಸೋ ಅಂದರು. ಕೊಟ್ಟೆ ಸ್ಕ್ರಿಪ್ಟ್. ಬಹುಶಃ ಅವ್ರಿಗೆ ಅನಿಸಿರ್ಬೇಕು ಈ ಹುಡುಗನ ಹತ್ರ ಮಾಡೋಕ್ಕಾಗಲ್ಲ ಅಂತ. ಕೊಟ್ಟೆ. ನೋಡಿ, ಅನಂತಮೂರ್ತಿಯವರು ದೊಡ್ಡತನ ಏನು ಅಂತಂದರೆ, ಓದಿ ಒಂದು ಸ್ಟೇಟ್ಮೆಂಟೇ ಕೊಟ್ಟರು, ಕಥೆಯಿಂದ ಬೆಳೆದ ಹೊಸ ಕಥೆ ಇದು ಅಂಥೇಳಿ. ಕಥೆಯನ್ನು ಮತ್ತೆ ಶಬ್ದವನ್ನು ಬಳಸಿದ್ರು. ಮತ್ತೆ ಬಳಸಿದ ಶಬ್ದ ಏನು ಅಂತಂದರೆ ಕಥೆಯನ್ನು ಬೆಳೆಸಿದ್ದಾನೆ ಅಂತ. ಅದು ಭಾಳ ಇಷ್ಟಪಟ್ಟರು. ಅದರಲ್ಲಿ ಕೆಲವು ಇದೆಲ್ಲ ಹೇಳಿದರು. ನೋಡಿ, ಸ್ಕೂಲ್ ಬರೋಲ್ಲ, ನನ್ನಲ್ಲಿ ಸ್ಕೂಲ್ ಬರುತ್ತೆ, ಸಿನಿಮಾದಲ್ಲಿ ಸ್ಕೂಲ್ ಬರುತ್ತೆ, ದೃಶ್ಯರೂಪವಾಗಿ ಬರುತ್ತೆ, ಕಥೆಯಲ್ಲಿ ರೆಫರೆನ್ಸ್ ಬರುತ್ತೆ ಅಷ್ಟೇ. ಅವ್ರು ಸ್ಕೂಲ್ ಮೇಸ್ಟ್ರ್ ಆಗಿದ್ರು ಅಂತ ಅಷ್ಟೇ ಬರುತ್ತೆ. ಇವರು ಅದನ್ನೆಲ್ಲ ವ್ಯಾಖ್ಯಾನಿಸಿದರು. ಅಂದರೆ ಒಂದು ಸ್ಕೂಲಿಂದ ತರೋದ್ರ ಮೂಲಕ ಇನ್ನೊಂದು ವ್ಯವಸ್ಥೆಯನ್ನು ಕೂಡ, ಅಂದರೆ ಈಗ ಇದೆಯಲ್ಲ, ನಾನು ಜಾತಿ ವ್ಯವಸ್ಥೆ ಅಷ್ಟೇ ತಂದೆ, ಬಟ್ ಇವರು ಕಾಲೋನೈಸೇಷನ್ನ ಪ್ರಭಾವವನ್ನು ಕೂಡ ತರ್ತಾ ಇದ್ದಾನೆ ಅಂತ. ಒಂದು ಸಾಂಪ್ರದಾಯಿಕ ಶಿಕ್ಷಣ, ಅದು ವೇದಶಾಲೆ, ಅದು ಮೆಕಾಲೆಯ ಸಿಸ್ಟಮ್, ಅದನ್ನು ಕೂಡ ತರ್ತಾ ಇದ್ದಾನೆ ಫಿಲ್ಮ್ ಒಳಗೆ. ಆ ಥರ ಮೆಚ್ಕೊಂಡ್ರು. ಆ ಥರ ಆಮೇಲೆ ಆ ಸ್ಟೇಟ್ಮೆಂಟೇ ಕೊಟ್ಟರು, ಕಥೆಯನ್ನು ಬೆಳೆಸಿದ್ದಾನೆ ಅಂತ. ಮೂಲ ಇದರಲ್ಲಿ ಹೇಳಿದ ಕಥೆಗಿಂತ ಚೆನ್ನಾಗಿದೆ ಅಂತ. ಆಮೇಲೆ ಒಂದು ಕಥೆಯನ್ನು ಬೆಳೆಸಿದ್ದಾನೆ ಅಂತ ಇದ್ಕೊಂಡ್ರು. ಅಲ್ಲಿ ಅವರಿಗೊಂದು ಯಮನಕ್ಕನ ತಲೆ ಬೋಳಿಸುವ ವಿಷಯದಲ್ಲಿ ಒಂದು ಅವರಿಗಷ್ಟು ಇದಿರಲಿಲ್ಲ. ಅವರು ಹೇಳಿದ್ದು ಅದು ಊರಿಂದ ಹೊರಗೆ ಹಾಕ್ತಾರೆ, ಆದರೆ ತಲೆ ಬೋಳಿಸಲ್ಲ ಅಂತ. ಅವರ ದೃಷ್ಟಿಯಲ್ಲಿ ಊರಿಂದ ಹೊರಗೆ ಅವರಿಗೆ ಒಂಥರ ಫ್ರೀ ಆಗ್ತಾರೆ, ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಅದನ್ನು ನಾನು ಫ್ರೀ ಅಂತ ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದು ಸುಳ್ಳಾಗತ್ತೆ. ಅವರಿಗೆ ಅನ್ಯಾಯ ಆಗಿದೆ. ಈಗ ಹೊರಗೆ ಹಾಕುವುದಂದ್ರೆ ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ನೀವು ಇವತ್ತಿನ ಸಂದರ್ಭದಲ್ಲಿ ಅದನ್ನು ಇಂಟರ್ಪ್ರೇಟ್ ಮಾಡ್ಬೋದು. ಅವ್ರಿಗೆ ಆ ಶಕ್ತಿ ಇದ್ದಿದ್ರೆ ಅವರು ಸ್ವತಂತ್ರ ಆಗಬಹುದಿತ್ತು. ಅದು ಇವತ್ತಿನ ಸಂದರ್ಭದಲ್ಲಿ ಸಾಧ್ಯವೇ ಹೊರತು ಅವತ್ತಿನ 40-50 ದಶಕದ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಅದು ಹೇಳಿದೆ ಅಲ್ಲ, ನಾನು ಅದು ಒಪ್ಪಿಗೆ ಇಲ್ಲ. ನನಗೇನು ಅನಿಸುತ್ತೆ ಅಂತಂದರೆ, ಯಮನಕ್ಕನಿಗೆ ಅದೊಂದು ರೀತಿಯಲ್ಲಿ ವಿಕಾರ ಮಾಡೋದು ಅಂತ. ಅಂದರೆ ನೀವು ಅವಳಿಗೆ ಸಹಜವಾದಂಥ ಒಂದು ದೈಹಿಕ ವಾಂಚಲ್ಯವನ್ನು ನೀವು ಕಿತ್ತಕ್ಕೋದಿದೆಯಲ್ಲ,
ಅದು ನೀವು ಅವರನ್ನು ವಿಕಾರ ಮಾಡುವ ಕ್ರೌರ್ಯ. ಅದನ್ನು ನಾನು ತೋರಿಸ್ಬೇಕಾದ ಮೆಟಾಫರ್ ಯಾವುದು ಅಂತಂದಾಗ ನಾನು ಇದು ಹೊಳೆದಿದ್ದು. ಜಪಾನಲ್ಲಿ ಇಂಥ ಒಂದು ಸಿಸ್ಟಮ್ ಇತ್ತಂತೆ ಮುಂಚೆ. ಈ ಸಮುರಾಯಿಗಳಲ್ಲಿ ಮದುವೆ ಆದ ತಕ್ಷಣ ಅವರು ಹೆಂಗಸಿನ ಕೂದಲು ಮತ್ತು ಹಲ್ಲನ್ನು ತೆಗಿತಿದ್ರಂತೆ. ಯಾಕೆ ಅಂತ ಕೇಳಿದಾಗ ಅದು ಆಮೇಲೆ ಸೌಂದರ್ಯದ ಅಗತ್ಯ ಏನಿದೆ ಅಂತ. ಇನ್ನೊಬ್ಬರಿಗೆ ಅದು ಬೇಕಾಗಿಲ್ಲ, ಈಗ ಮದುವೆ ಆಯ್ತಲ್ಲ ಇನ್ನು ಹಾಕ್ಬೇಕು ನೋಡಿ, ಆ ಥರದ ಕ್ರೌರ್ಯ ಇದೆಯಲ್ಲ ಅದು ಯೋಚನೆ ಮಾಡ್ತದೆ, ಅದೇ ಕ್ರೌರ್ಯ ಅಲ್ವಾ ಇದು ಕೂಡ. ಸೊ ಇವುಗಳನ್ನ ವಿಕಾರ ಮಾಡೋದು ಅಂತಂದರೆ ದೈಹಿಕ ವಿಕಾರ ಇದೆಯಲ್ಲ, ಅದು ಏನೋ ಒಂದು ಗಾಯ ಮಾಡಿದ್ರೆ 4 ಪೆಟ್ಟು ಹೊಡೆದ್ರೆ ಅದು 4 ದಿವಸ ಆದ್ಮೇಲೆ ಗುಣ ಆಗುತ್ತೆ. ಆ ಥರ ಅವನ್ನೇ ಈಗ ಕೂದಲು ಬೋಳ್ಸೋದು ಎಷ್ಟು ಕ್ರೌರ್ಯವೋ ಅದೇ ರೀತಿ ತಲೆ ಬೋಳ್ಸೋದು ಅಷ್ಟೇ ಕ್ರೌರ್ಯ.